ಹಾಯ್ ಗೈಸ್, ತುಂಬ ಜನ ಇವಾಗ ಕ್ಲೌಡ್ ಅಥವಾ ಡೆವಾಪ್ಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ. ಅದೇ ರೀತಿ ತುಂಬ ಜನ ಕಲಿತಾ ಇರ್ತೀರಾ ಈ ಒಂದು ಫೀಲ್ಡ್ಗೆ ಬರಬೇಕಂತ. ತುಂಬ ಜನ ಈ ಒಂದು ಕ್ಲೌಡ್ನ ಕಲಿತಾರೆ, ಆದರೆ ಇಗ್ನೋರ್ ಮಾಡುವಂಥ ಒಂದು ವಿಷಯ ಕ್ಲೌಡ್ ಕಾಸ್ಟ್ ಮ್ಯಾನೇಜ್ಮೆಂಟ್. ಸ್ಟಾರ್ಟಿಂಗಲ್ಲಿ ಏನಾಗಿತ್ತು, ಎಲ್ಲ ಕಂಪ್ನಿಗಳು ಸಹ ಈ ಒಂದು ಟಾಪಿಕ್ನ ಸ್ವಲ್ಪ ಇಗ್ನೋರ್ ಮಾಡ್ತಾಯಿದ್ರು. ಏನಕ್ಕಂದರೆ ಮೋಸ್ಟ್ ಆಫ್ ದ ಕ್ಲೌಡ್ ಪ್ರೊವೈಡರ್ ತುಂಬ ಚೀಪಾಗಿ ಸರ್ವಿಸ್ನ ಪ್ರೊವೈಡ್ ಮಾಡ್ತಾಯಿದ್ರು, ಇಲ್ಲ ಮೋಸ್ಟ್ ಆಫ್ ದ ಸರ್ವಿಸಸ್ ನಿಮಗೆ ಫ್ರೀಯಾಗಿ ಸಿಗ್ತಾಯಿತ್ತು. ಆದರೆ ಇವಾಗ ಹಾಗಿಲ್ಲ. ಪೇ ಆ್ಯಸ್ ಯು ಗೋ ಮಾಡೆಲ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಅಂದರೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟಕ್ಕೆ ಪೇ ಮಾಡಬೇಕು. ಅದೇ ರೀತಿ ನೀವೇನಾದರೂ ರಿಸೋರ್ಸ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಸಹ ನೀವೇ ಪೇ ಮಾಡಬೇಕು. ಹೆಂಗಾಗುತ್ತೆ ಅಂದರೆ, ನೀವೇನೋ ಒಂದು ರಿಸೋರ್ಸ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಮನಿನ ಸಹ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಆದ್ದರಿಂದ ಯಾವುದೇ ಒಂದು ರಿಸೋರ್ಸ್ನ ಕ್ರಿಯೇಟ್ ಮಾಡುವಾಗಲೇ ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಬೇಕು ಅಷ್ಟೇ ರಿಸೋರ್ಸ್ನ ಕ್ರಿಯೇಟ್ ಮಾಡಬೇಕು. ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿಬಿಟ್ಟು ವೇಸ್ಟ್ ಮಾಡಿದರೆ ನಿಮ್ಮ ಒಂದು ಬಿಲ್ ಅನ್ನೋಂಥದ್ದು ಈಸಿಲಿ ಸ್ಕೈ ರಾಕೆಟ್ ಆಗುತ್ತೆ. ಅದೇ ರೀತಿ ನೀವು ಮ್ಯಾನೇಜ್ ಮಾಡಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಒಂದು ರಿಸೋರ್ಸ್ನ ಕ್ರಿಯೇಟ್ ಮಾಡಿಲ್ಲ, ಒಂದು ಆರ್ಕಿಟೆಕ್ಚರ್ನ ಡಿಸೈನ್ ಮಾಡಿಲ್ಲ ಅಂದರೆ ಒನ್ಸ್ ಆ ಒಂದು ಕ್ಲೌಡ್ ಕಾಸ್ಟ್ ಹಿಟ್ ಆಗುತ್ತಲ್ವ, ಒಂದು ಬಿಲ್ ಹಿಟ್ ಆಗುತ್ತಲ್ವ, ಆವಾಗ ನಿಮ್ಮ ಹೈಯರ್ ಮ್ಯಾನೇಜ್ಮೆಂಟ್ ನಿಮಗೆ ಕ್ವಶನ್ ಮಾಡುತ್ತೆ, ಈ ಒಂದು ಕಾಸ್ಟ್ಗೆ ಲೆಕ್ಕನ ಕೊಡಿ, ಏನಕ್ಕೆ ಇಷ್ಟೊಂದು ಕ್ಲೌಡ್ ಕಾಸ್ಟ್ ಬರ್ತಾ ಇದೆ ಅಂತ. ಆವಾಗ ನೀವು ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಅದನ್ನ ಟ್ರ್ಯಾಕ್ ಮಾಡಬೇಕಾಗತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಆದ್ದರಿಂದ ಆದಷ್ಟು ಪ್ಲ್ಯಾನ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿ. ಕ್ಲೌಡ್ ಕಾಸ್ಟ್ನ ಮ್ಯಾನೇಜ್ ಮಾಡೋಕ್ಕೆ ತುಂಬ ಟೂಲ್ ಸಿಗುತ್ತೆ ನಿಮಗೆ. ಕ್ಲೌಡ್ ಪ್ರೊವೈಡರ್ ಸಹ ಅವರ ಒಂದು ಕಾಸ್ಟ್ ಮಾನಿಟರಿಂಗ್ ಡ್ಯಾಶ್ಬೋರ್ಡ್ನ ಕೊಡ್ತಾರೆ. ಅಜ್ಯೂರ್, GCP, AWS ಯಾರೇ ಆಗಿರ್ಬೋದು. ಅದನ್ನು ಬಿಟ್ಟು ಸಹ ನಿಮಗೆ ಓಪನ್ ಸೋರ್ಸ್ ಮತ್ತು ಪೇ ಟೂಲ್ಗಳು ತುಂಬ ಬರುತ್ತೆ. ಕ್ಲೌಡ್ ಕಾಸ್ಟ್ ಅಂತ ಕೆಲವೊಂದು ಬರುತ್ತೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ನಿಮ್ಮ ರಿಸೋರ್ಸ್ನ ಕ್ರಿಯೇಟ್ ಮಾಡಿ. ಆವಾಗಲೇ ನೀವು ಒಬ್ಬ ಗುಡ್ ಕ್ಲೌಡ್ ಇಂಜಿನಿಯರ್ ಅಥವಾ ಗುಡ್ ಡೆವಾಪ್ಸ್ ಇಂಜಿನಿಯರ್ ಅಂತ ಅನ್ಸ್ಕೋಬೋದು. ಸೊ ತಲೆಯಲ್ಲಿಟ್ಕೊಳ್ಳಿ, ನೀವು ಯಾವುದೇ ಒಂದು ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಅದೊಂದು ಕಾಸ್ಟಲ್ಲಿ ಬರುತ್ತೆ. ಆ ಕಾಸ್ಟ್ನ ಯಾವಾಗಲೂ ತಲೆಯಲ್ಲಿಟ್ಕೊಳ್ಳಿ. ಥ್ಯಾಂಕ್ ಯು.